ನಿರಂಜನ್ ಭಟ್ ಕೊಲೆ ಕೇಸ್ನಲ್ಲಿ ಪ್ರಮುಖವಾಗಿ ಅವನ ಪತ್ನಿ ಮತ್ತು ಮಗ ಇಬ್ಬರ ಹೆಸರ ಜೊತೆಗೆ ಮತ್ತೊಂದು ಪ್ರಮುಖವಾದ ಹೆಸರು ಕೇಳಿಬರ್ತಾ ಇರೋದು ನಿರಂಜನ್ ಭಟ್ ಅನ್ನುವ ಜ್ಯೋತಿಷಿಯ ಹೆಸರು. ಇವನು ರಾಜೇಶ್ವರಿಯ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ದಂತ ವ್ಯಕ್ತಿ ಅನ್ನೋ ಆರೋಪಗಳು ಕೂಡ ಈಗಾಗಲೇ ಬರ್ತಾ ಇದ್ದಾವೆ. ಯಾರು ಈ ನಿರಂಜನ್ ಭಟ್ ಅನ್ನೋದು ನಿಜಕ್ಕೂ ಕೂಡ ಜ್ಯೋತಿಷಿ ಯಾರು ಯಾರು ನಿರಂಜನ್ ಭಟ್? ಕೇವಲ 24 ವರ್ಷದ ಹುಡುಗ ನಿರಂಜನ್ ಭಟ್. ಬಿಬಿಎಂನಲ್ಲಿ ನಿರಂಜನ್ ಭಟ್ ಡ್ರಾಪ್ಔಟ್ ಆಗಿದ್ದ. ನಂತರ ಕೆಎಎಸ್ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಕೆಎಎಸ್ ಫೇಲ್ ಆಗಿದ್ದ. ಜೊತೆಗೆ ಬಿಪಿಒದಲ್ಲಿ ಕೆಲಸ ಮಾಡಿ ಬಿಪಿಒದಲ್ಲಿ ಒಂದು ಬಿಸ್ನೆಸ್ ಮಾಡೋದಕ್ಕೆ ಕೈ ಹಾಕಿದ್ದ. ಹಲವಾರು ಸಮಾರಂಭಗಳಿಗೆ ಒಂದಷ್ಟು ಅದು ಇದು ಕೆಲಸವನ್ನು ಕೂಡ ಮಾಡಿಕೊಡ್ತಿದ್ದ. ಆದ್ರೆ ಇದ್ಯಾವುದು ಈ ನಿರಂಜನ್ ಭಟ್ನ ಕೈ ಹಿಡಿಲಿಲ್ಲ. ಮಾಡಿದ್ದೆಲ್ಲವೂ ಕೂಡ ಕೈ ಹಿಡಿದ್ರೆ ಎಲ್ಲರಿಗೂ ಕೂಡ ಸೋಲಾಗಿದೆ ನಿರಂಜನ್ ಭಟ್ಗೆ. ಬಿಬಿಎಂಪಿ ಒಂದ್ ಕಡೆ ಬಿಬಿಎಂ ಡ್ರಾಪ್ ಔಟ್, ಇನ್ನೊಂದ್ ಕಡೆ ಬಿಪಿಒದಲ್ಲಿ ಕೆಲಸ ಆಗಿಲ್ಲ, ಕೆಎಎಸ್ ನಲ್ಲೂ ಕೂಡ ಸೋಲು. ಹೀಗೆ ಸರಣಿ ವೈಫಲ್ಯಗಳಿಂದ ನಿಜವಾಗ್ಲೂ ನಿರಂಜನ್ ಭಟ್ ನೊಂದಿದ್ದ. ಇಂಥ ನಿರಂಜನ ಭಟ್ಗೆ ಅದು ಯಾವಾಗ ರಾಜೇಶ್ವರಿ ಅವರ ಪರಿಚಯ ಆಯ್ತೋ ಗೊತ್ತಿಲ್ಲ. ಪರಿಚಯ ಆದ ಮೇಲೆ ಏಕಾಏಕಿ ಅವನಿಗೆ 16 ಲಕ್ಷದ ಒಂದು ಕಾರ್ ಸಿಗುತ್ತೆ, ಡ್ರೈವರ್ ಸಿಗ್ತಾನೆ ಅವನಿಗೆ. ಡ್ರೈವರ್ ಇಟ್ಕೊಂಡು ಓಡಾಡುವಂತ ಹಂತಕ್ಕೆ ನಿರಂಜನ್ ಭಟ್ ಬರ್ತಾನೆ ಅನ್ನೋ ಮಾಹಿತಿಗಳು ಕೂಡ ಪೊಲೀಸ್ ವಲಯದಿಂದ ಮತ್ತು ನಂದಳಿಕೆಯ ಗ್ರಾಮದಲ್ಲೂ ಕೂಡ ಲಭ್ಯವಾಗಿರುವಂತದ್ದು. ಹಾಗಾಗಿ ಇಡೀ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ನಿರಂಜನ್ ಭಟ್ ಮತ್ತು ರಾಜೇಶ್ವರಿ ಅವರ ನಡುವೆ ಇದ್ದಂತ ಸಂಬಂಧಗಳು ಎಂಥದ್ದು ಅನ್ನೋದ್ರ ಮೇಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ನವನೀತ್ ಇವನ ಫ್ರೆಂಡ್ಶಿಪ್ ಯಾವ ತರ ಇತ್ತು ಅನ್ನೋದನ್ನು ಕೂಡ, ಅಂದ್ರೆ ಐಷಾರಾಮಿ ಜೀವನಕ್ಕೆ ಹಾತೊರಿತಂತ ಹುಡುಗರಾಗಿದ್ರ ಇಬ್ರು ಕೂಡ. ಜಿಮ್ ಅನ್ನು ಕೂಡ ನವನೀತ್, ಭಾಸ್ಕರ್ ಶೆಟ್ಟಿ ಅವರ ಮಗ ನವನೀತ್ ಒಂದು ಜಿಮ್ ಅನ್ನು ಕೂಡ ಓಪನ್ ಮಾಡಿದ್ದ, ದೊಡ್ಡದೊಂದು ಜಿಮ್. ಆ ಜಿಮ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಭಾಸ್ಕರ್ ಶೆಟ್ಟಿ ಕೂಡ ಬಂದಿರಲಿಲ್ಲ ಅಲ್ಲಿಗೆ. ಕೇವಲ ನಿರಂಜನ್ ಭಟ್ ಮತ್ತು ನವನೀತ್ ಶೆಟ್ಟಿ, ತಾಯಿ ರಾಜೇಶ್ವರಿ ಇವರ ಜೊತೆಗಿನ ಒಂದು ಸಂಬಂಧದ ಮೇಲೆ ಒಂದು ಜಿಮ್ ಕೂಡ ಓಪನ್ ಆಗಿತ್ತು. ಹಾಗಾಗಿ ನಿರಂಜನ್ ಭಟ್ ಇಷ್ಟೆಲ್ಲ ಆದ ನಂತರ ಕೊನೆಗೆ ಎಲ್ಲದರಲ್ಲೂ ಫೇಲ್ ಆದ ಮೇಲೆ ಕೈ ಸುಟ್ಕೊಂಡು ಎಲ್ಲಾ ಬಿಟ್ಟ ಮಗ ಬಂಗಿ ನೆಟ್ಟ ಅಂತೇಳಿ ನಿರಂಜನ್ ಭಟ್ ಶುರು ಮಾಡುವಂತದ್ದು ಜ್ಯೋತಿಷ್ಯವನ್ನ ಕಲಿಯೋದಕ್ಕೆ ಹೊರಡ್ತಾನೆ. ಆ ಜ್ಯೋತಿಷ್ಯದಲ್ಲಿ ನಿರಂಜನ್ ಭಟ್ ಅಂತ ಇದ್ದಂತ ಹೆಸರು ನಿರಂಜನ್ ಅಸರಣ್ಣ ಭಟ್ ಅಂತ ಆಗುತ್ತೆ. ಅಸರಣ್ಣ ಅವರ ಸರ್ನೇಮ್, ಅವರ ಫ್ಯಾಮಿಲಿ ನೇಮ್, ಸರ್ನೇಮ್. ಅದನ್ನ ಸೇರಿಸ್ಕೊಂಡು ಅವನು ಜ್ಯೋತಿಷ್ಯವನ್ನ ಮಾಡೋದಕ್ಕೆ ಹೊರಡ್ತಾನೆ, ಜ್ಯೋತಿಷ್ಯವನ್ನ ಕಲಿಯಕ್ಕೆ ಹೊರಡ್ತಾನೆ. ನಂತರದಲ್ಲೇ ಈ ಜ್ಯೋತಿಷ್ಯನಿಗೆ ಏನೆಲ್ಲ ಕ್ರಿಮಿನಲ್ ಮೈಂಡ್ ಓಡುತ್ತೆ ಅನ್ನೋದು ಇವತ್ತು ಅವನು ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇದು ನಿರಂಜನ್ ಭಟ್ ಅಂದ್ರೆ ನಿರಂಜನ್ ಅಸರತ್ ಭಟ್ ಅನ್ನೋ ಒಂದು ವೃತ್ತಾಂತ. ಎಲ್ಲ ಒಂದು ಕಡೆ ನಿರಂಜನ್ ಭಟ್ ಕೂಡ ಮೊದಲ ಸಲ ಈ ಒಂದು ಮರ್ಡರ್ ಆದಾಗ ಗುಲಾಬಿ ಶೆಟ್ಟಿ, ಭಾಸ್ಕರ್ ಶೆಟ್ಟಿ ಅವರ ತಾಯಿ, ನನ್ನ ಮಗ ಮಿಸ್ಸಿಂಗ್ ಆಗಿದ್ದಾನೆ ಭಾಸ್ಕರ್ ಶೆಟ್ಟಿ ಅಂತ ಕಂಪ್ಲೇಂಟ್ ಕೊಡ್ತಾರೆ ಮಣಿಪಾಲ ಪೊಲೀಸ್ ಸ್ಟೇಷನ್ಗೆ. ಆಗ ಆ ಗುಲಾಬಿ ಶೆಟ್ಟಿಯೇ ರಾಜೇಶ್ವರಿ ಮತ್ತು ನಿರಂಜನ್ ಶೆಟ್ಟಿ ಅವರಿಗೂ ಸಂಬಂಧ ಇದೆ ಅಂತ ಅನ್ನುವ ಒಂದು ಮಾಹಿತಿಯನ್ನು ಕೂಡ ಪೊಲೀಸ್ನವರಿಗೆ ಕೊಡ್ತಾರೆ. ನಂತರ ನಿರಂಜನ್ ಭಟ್ಟನ್ನ ಪೊಲೀಸ್ನವರು ಮೊದಲ ಸಲ ತನಿಖೆಗೆ ಕರೀತಾರೆ. ತನಿಖೆಯಲ್ಲಿ ಅವನು ನನಗೂ ಇದಕ್ಕೂ ಸಂಬಂಧವಿಲ್ಲ ಅಂತಾನೆ ಹೇಳಿ ಕಳಿಸ್ತಾರೆ. ನಂತರ ಇನ್ನೊಂದು ಸಲ ಹೇಳಿ ಕಳಿಸುವಂತ ಸಂದರ್ಭದಲ್ಲಿ ಅವನು ಮಿಸ್ಸಿಂಗ್ ಆಗಿರ್ತಾನೆ, ಎಸ್ಕೇಪ್ ಆಗಿರ್ತಾನೆ. ಅಲ್ಲಿಂದನೇ ಪೊಲೀಸರವರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಗ್ತದೆ. ನಂತರ ಅವನನ್ನ ಹುಡುಕ್ತಾರೆ, ಎಲ್ಲೆಲ್ಲಿ ಮಿಸ್ಸಿಂಗ್ ಲಿಂಕ್ ಆಗಿದೆ, ಎಲ್ಲಿ ಎಸ್ಕೇಪ್ ಆಗಿದ್ದಾನೆ ನಿರಂಜನ್ ಭಟ್ ಅನ್ನೋದನ್ನು ಕೂಡ ಪೊಲೀಸ್ನವರು ಹುಡುಕಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಜ್ರದ ಉಂಗುರವನ್ನು ಹಾಕೊಂಡಿರ್ತಾನೆ, ಅದನ್ನು ಕೂಡ ನುಂಗಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಡ್ತಾನೆ. ಒಂದು ವೇಳೆ ಅವನು ನಿಷ್ಕಲ್ಮಶವಾಗಿದ್ದಿದ್ರೆ, ತಪ್ಪೇ ಮಾಡದೇ ಇದ್ದಿದ್ರೆ ಉಂಗುರವನ್ನು ನುಂಗುವಂತ ಪರಿಸ್ಥಿತಿ, ಸುಸೈಡ್ ಅಟೆಂಪ್ಟ್ ಮಾಡಿಕೊಳ್ಳುವಂತ ಪರಿಸ್ಥಿತಿ ಅವನಿಗೆ ಬರಬಾರ್ದಾಗಿತ್ತು. ಎಲ್ಲೋ ಒಂದು ಕಡೆ ಕೊಲೆಗೆ ಪ್ರೀಮಾ ಫೇಶಿಯಾ ಎವಿಡೆನ್ಸ್ ನಿರಂಜನ್ ಭಟ್ ಮೂಲಕವೇ ಸಿಗುತ್ತೆ. ನನ್ನ ಭಾವನೆ, ನಿರಂಜನ್ ಭಟ್ ಮೊದಲ ಸಲ ತಾಯಿ ಕಂಪ್ಲೇಂಟ್ ಕೊಡ್ತಾರೆ, ಭಾಸ್ಕರ್ ಶೆಟ್ಟಿ ಅವರ ತಾಯಿ. ಅವರೇ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ, ರಾಜೇಶ್ವರಿಗೂ ಮತ್ತು ನಿರಂಜನ್ ಭಟ್ಗೂ ಸಂಬಂಧ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡೋದು ತಾಯಿಯವರೇನೆ. ಆವಾಗ ಅವರನ್ನ ಹೇಳಿಕೆ ಕೊಡೋದಕ್ಕೆ ಅಂತ ಕರೀತಾರೆ. ಮೊದಲನೇ ಸಲ ಬರ್ತಾನೆ, ಹೇಳಿಕೆ ಏನೋ ಕೊಡ್ತಾನೆ, ಸಂಬಂಧ ಇಲ್ಲ ಅಂತ ಹೊರಟೋಗ್ತಾನೆ. ನಂತರದಲ್ಲಿ ಅವರಿಗೆಲ್ಲ ಒಂದು ಕಡೆ ಅನುಮಾನ ಬರುತ್ತೆ. ಮತ್ತೊಂದ್ಸಲಿ ಕರೆಯೋಣ ಅಂತ ಫೋನ್ ಮಾಡಿದಾಗ ಮಿಸ್ಸಿಂಗ್, ಎಸ್ಕೇಪ್ ಆಗಿರ್ತಾನೆ. ಎಲ್ಲೋ ಒಂದು ಕಡೆ ಕಳ್ಳ. ಅಲ್ಲಿಂದ ಪೊಲೀಸರ ಅನುಮಾನ ದಟ್ಟವಾಗುತ್ತೆ. ಇದು ಎಲ್ಲೋ ಒಂದು ಕಡೆ ಸೆಕ್ಸ್ಗೋಸ್ಕರ, ಮನಿಗೋಸ್ಕರ ನಡೆದಿರುವಂತ ಕೊಲೆ ಅಂತ. ಕರೆಕ್ಟ್. ಯಾಕಂದ್ರೆ ಇವರು ತಾಯಿ ಗುಲಾಬಿ ಶೆಟ್ಟಿ ಅವರು ಮಗ ದುಬಾಯಿಂದ ಬಂದವನು, ಯಾವಳು ಬರ್ತಿದ್ದವನು 28ನೇ ತಾರೀಕಿಂದ ಬರೋದಿಲ್ಲ. ಆವಳ 29ಕ್ಕೆ ಅವ್ರ ತಾಯಿ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಮಗ ಕಾಣೆ ಆಗಿದ್ದಾನೆ ಅಂತ ಹೇಳ್ಕೊಂಡು. ಆವತ್ತಿಂದ ನಿಜವಾಗಿ ಅವನು ಕಾಣೆ ಆಗ್ತಾನೆ. ಅಂದ್ರೆ ಇವರು ಆವತ್ತು 28ನೇ ತಾರೀಕಿಗೆ ಇವರು ಕೊಲೆ ಮಾಡಿರ್ತಾರೆ. 28ನೇ ತಾರೀಕಿಗೆ ಈ ಭಾಸ್ಕರ್ ಶೆಟ್ಟಿ ಎಂಬವರಿಗೆ ನನಗೆ ತಿಳಿದ ಮಟ್ಟಿಗೆ
ಅವರು ಈ ಹೆಂಡತಿದ್ದು ಮಗಂದು ಇವ್ರದ್ದೆಲ್ಲ ನಮ್ಗೆ ಪ್ರೀತಿ ಇಲ್ಲದ್ದು ಒಂದು ಕಡೆ, ಮತ್ತೆ ಹೆಂಡತಿ ಆದವಳು ಬೇರೆ ಅನೈತಿಕ ಸಂಬಂಧ ಇರೋ ಬಗ್ಗೆ ಇದನ್ನೆಲ್ಲ ಮತ್ತೆ ಒಂದು 2 ವರ್ಷದಿಂದಲೇ ಇದು ನಡೀತಾ ಇದೆ. ಒಂದು ಸುಮಾರು ವರ್ಷದಿಂದಲೇ ಅವ್ರಿಗೆ ಒಂದು ಸಂಬಂಧ ಇಲ್ಲದ್ದು ಮತ್ತು ವೈಮನಸ್ಸಿನಿಂದ ಜೀವನ ನಡೀತಾ ಇತ್ತು. ಇನ್ನು ನಾನು ಇವರಿಗೆ ಆಸ್ತಿ ಕೊಡಬಾರ್ದು, ಬೇರೆಯವರಿಗೆ ಕೊಡಬೇಕು, ನಮ್ಮ ಅಣ್ಣ ತಮ್ಮಂದು ಬೇರೆಯವ್ರು ಕೊಡೋಣ, ಅವರ ಹೆಸರಿನಲ್ಲಿ ವಿಲ್ ಮಾಡೋಣ ಅಂತ ಹೇಳ್ಕೊಂಡು ಆವತ್ತಿನ ದಿವಸ ಅವರು ಸಾಯಂಕಾಲ ಡಿಸ್ಕಸ್ ಮಾಡ್ತಾರೆ. ಯಾರು ನಿರಂಜನ್ ಅವರು, ಇವರು ಭಾಸ್ಕರ್ ಶೆಟ್ಟಿ ಅವರು ಡಿಸೀಸ್ರು ಒಂದು ವಕೀಲರ ಹತ್ರ ಒಂದು ಡಿಸ್ಕಸ್ ಮಾಡಿದ್ದು ಇವ್ರಿಗೆ ಗೊತ್ತಾಗುತ್ತೆ, ಹೆಂಡತಿ ಆದವಳಿಗೆ ಮತ್ತು ಮಗನಾದ. ಆವತ್ತು ಆಗಲೇ ಕೂಡಲೇ ಇವ್ರನ್ನ ಸಾಯಿಸ್ಬಿಟ್ರೆ ನಮ್ಮ ಇಲ್ಲ ಇದ್ರೆ ಆಸ್ತಿ ಪಾಸ್ತಿ ಎಲ್ಲ ಹೋಗ್ಬಿಡ್ತದೆ, ನಮ್ಮ ಕೈ ನಮ್ಗೆ ಸಿಗುವುದಿಲ್ಲ, ಇವ್ರು ಬೇರೆಯವ್ರು ವಿಲ್ ಬರೀತಾರೆ ಅನ್ನೋ ಉದ್ದೇಶದಿಂದ ಅವತ್ತು ಮರ್ಡರ್ ಮಾಡಿದ್ದಾರೆ ಎಂಬುದು ಇದು ಪೊಲೀಸರ ಒಂದು ಇದು ಒಂದು ಅವ್ರ ಇನ್ವೆಸ್ಟಿಗೇಷನ್. ಜೊತೆಯಲ್ಲಿ ಈ ನಿರಂಜನ್ ಭಟ್ ಎಬ್ಸ್ಕೊಂಡ ಕಾರಣಕ್ಕೆ ನಿರಂಜನ್ ಭಟ್ ಮೇಲೆ ತಾಯಿಯಾದವಳು ಒಂದು ಸಸ್ಪೆಕ್ಟ್ ಹೇಳ್ತಾಳೆ ಇದರಲ್ಲಿ ಮಿಸ್ಸಿಂಗ್ ಅಲ್ಲಿ. ಅವರು ಪೊಲೀಸರು ಕೂಡ ನೀವು ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರದ್ದು ಕಾಲ್ ಡೀಟೇಲ್ಸ್ ಅಲ್ಲಿ ತಗೊಂಡಾಗ ಲಕ್ಷಾಂತರ ನಿಮಿಷ ಈಗ ಇವಳು ರಾಜೇಶ್ವರಿ ಎಂಬವಳು ಈ ನಿರಂಜನ್ ಭಟ್ ಜೊತೆಯಲ್ಲಿ ಯಾವಾಗಲೂ ಒಂದು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು, ಅವರ ಒಂದು ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲಲ್ಲಿ ಬಹಳಷ್ಟು ಮಾತುಕತೆ ಆಗ್ತಾ ಇರೋದು ಫೋನ್ನಲ್ಲಿ, ಇವೆಲ್ಲನ್ನು ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿ ಕರೆದು ಕೇಳಿದಾಗ ಇವನಿಗೆ ನಿರಂಜನ್ ಕಡೆಯಿಂದ ಸಂಪೂರ್ಣ ಮಾಹಿತಿ ಸಿಗುವುದಿಲ್ಲ. ಇವರೇನು ತಿಳ್ಕೊಂಡು ನಿರಂಜನ್ ಕಡೆಯಿಂದಲೇ ಏನು ಮಾಹಿತಿ ಪಡ್ಕೊಳ್ಳೋಣ ಎಂಬ ಉದ್ದೇಶದಿಂದ ಇವರು ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟ ಅವನು ಇವ್ನು ನಿರಂಜನ್ ನಾನು ಏನು ಪುನಃ ಹೋಗಿ ಪೊಲೀಸರು ಹೋದ್ರೆ ನಾನು ಖಂಡಿತ ಸಿಕ್ಕೊಂಡ್ಬೀಳ್ತಾನೆ ಅಂತ ಅಂದ್ಕೊಂಡು ಅವ್ನು ಎಬ್ಸ್ಕಾಂಡಿಂಗ್ ಆಗ್ತಾನೆ. ಎಬ್ಸ್ಕಾಂಡಿಂಗ್ ಅಂದ್ರೆ ಯಾವ ಹಿಂಗೆ ಆರೋಪಿ ಸ್ಥಾನದಲ್ಲಿರುವವರು ಎಬ್ಸ್ಕಾಂಡಿಂಗ್ ಆಗೋದು ಅದು ಸಹಜ. ಇದು ಇನ್ವೆಸ್ಟಿಗೇಷನ್ ಇದು ಎವಿಡೆನ್ಸ್ ಕೂಡ ಬರ್ತಾ ಇದೆ. ಅದು ಅವ್ರದ್ದು ಫರ್ದರ್ ಕಾಂಟ್ಯಾಕ್ಟ್ ಮರ್ಡರ್ ಆದ ನಂತರ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾ ಇದೆ. ಆ ಕಾಂಟ್ಯಾಕ್ಟ್ ಅಂತಂದ್ರೆ ಇವನು ಎಬ್ಸ್ಕಾಂಡಿಂಗ್ ಆಗ್ತಾನೆ. ಆ ಎಬ್ಸ್ಕಾಂಡಿಂಗ್ ಅಂದ್ರೆ ಡೌಟು ಜಾಸ್ತಿ ಆಗುತ್ತೆ. ಇದು ಇನ್ವೆಸ್ಟಿಗೇಷನ್ ಮಾಡಿ ನಂತರ ತಾಯಿನ ತಮ್ಮ ಮಗನ ಕರೆಸಿ ಇನ್ವೆಸ್ಟಿಗೇಷನ್ ಮಗ ಒಪ್ಕೋತಾನೆ, ಇದು ನನ್ನ ತಂದೆಯನ್ನು ಮಾಡಿದ್ದೇವೆ ಅಂತ. ಅನಂತರ ಇವ್ರಿಗೆ ಕ್ಲಿಯರ್ ಗೊತ್ತಾದ ನಂತರ ಇಲ್ಲ ಅಲ್ಲೂ ಕೂಡ ಬಾವರೇ ನವನೀತ್ ಮಗ ಏನಿದ್ದಾನೆ ಅವನನ್ನ 2-3 ಸಲ ವಿಚಾರಣೆಗೆ ಕರೀತಾರೆ. ಅವಾಗ ಒಪ್ಕೊಳ್ಳೋದಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ದುಃಖದಲ್ಲಿದ್ದೀನಿ ಅಪ್ಪನ ಕಳ್ಕೊಂಡು ಅಂತ ಹೇಳ್ತಾನೆ ಅವನು. ನಂತರದಲ್ಲಿ ಇನ್ನೊಂದ್ಸಲ ವಿಚಾರಣೆಗೆ ಕರೆದಾಗ ರೇಗ್ತಾನೆ ಪೊಲೀಸ್ನವ್ರ ಮೇಲೆ, ಏನ್ ನೀವು ನಾನು ಪದೇ ಪದೇ ಕರಿತೀರಾ, ನೀವು ಗೊತ್ತಾಗಲ್ಲ ನಿಮಗೆ, ನಾನು ಅಪ್ಪನ ಕಳ್ಕೊಂಡಿರೋ ದುಃಖದಲ್ಲಿದ್ದೀನಿ, ಕರಿಬೇಡಿ ನೀವು, ಬರಲ್ಲ ನಾನು ಅಂತ. ಆಗ ಪೊಲೀಸ್ನವರು ಮಣಿಪಾಲ್ ತಮ್ಮ ಮೇಲಧಿಕಾರಿಗಳಿಗೆ ಕರೆ ಮಾಡಿ ಈ ತರದೊಂದು ಗಲಾಟೆ ಮಾಡ್ತಾನೆ ಹುಡುಗ, ಒಂದು ಉದ್ದಟತನವನ್ನು ಪ್ರದರ್ಶನ ಮಾಡ್ತಾನೆ ಹುಡುಗ ಅಂತ ಹೇಳ್ತಾರೆ. ಆವಾಗ ಮೇಲಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ, ಇಲ್ಲ ಇದು ಇಂಪಾರ್ಟೆಂಟ್ ಕೇಸ್, ನೀವು ಎಷ್ಟು ಸಲ ಬೇಕಾದ್ರೂ ಕರೀರಿ, ಕರೆದು ಅವನ್ನ ವಿಚಾರಣೆ ಮಾಡಿ ಅಂತೇಳಿ. ಆಗ ಮತ್ತೆ ಕರೀತಾರೆ. ಅಂದ್ರೆ ಇದೊಂದು ಉದ್ದಟತನ, ಅವನು ಏನು ಅದನ್ನ ಡಿಫೆಂಡ್ ಅದು ಅವನು ಕಾಂಟ್ಯಾಕ್ಟ್. ಯಾಕಂತಂದ್ರೆ ಪೊಲೀಸರ ಕಡೆಯಿಂದ ನಾವು ಎದುರಿಸಿ ನಾವು ಇದನ್ನ ಮಾಡಿಲ್ಲ ಎಂದು ಸಾಧಿಸೋಣ ಎಂಬ ಉದ್ದೇಶದಿಂದ ಅವ್ನು ಮಾಡಿರ್ಬೇಕು. ಆದ್ರೆ ಅದು ಎಷ್ಟು ದಿವಸ ಆದ್ರೂ ಇದು ಇಂಥದ್ದು ಮಾಡ್ರು ಒಂದು ನಾಪತ್ತೆ ಆಗಿ ಉಳಿದು ಬಹಳ ಕಷ್ಟ. ಯಾಕಂದ್ರೆ ಇದು ಬಹಳ ಈಸಿ ಒಂದು ಇದಿದೆ. ಯಾಕಂದ್ರೆ ಗಂಡ ಹೆಂಡತಿ ನಡುವಿನ ವೈಷಮ್ಯ, ತಂದೆ ಅಪ್ಪ ಮಗನ ವೈಷಮ್ಯ, ಮತ್ತೆ ಇವರು ದೂರ ಇದ್ದಿದ್ದು, ಇದೊಂದು ನಿಜವಾದ ಒಂದು ಒಳ್ಳೆ ಮೋಟಿವ್ ಅವ್ರಿಗೆ ಉದ್ದೇಶ ಇತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇವ್ರು ಪತ್ತೆ ಆಯ್ತು. ನಾನು ದಿನೇಶ್ ರಾವ್ ಅವರನ್ನು ಕೂಡ ಕೇಳಕ್ ಇಷ್ಟಪಡ್ತೀನಿ. ದಿನೇಶ್ ರಾವ್ ಅವರೇ, ಇಡೀ ಈ ಪ್ರಕರಣದಲ್ಲಿ ಹೆಂಡತಿ ಏನೋ ಸೆಕ್ಸೋ ಮತ್ತೊಂದು ದುಡ್ಡೋ ಏನೋ ಓಕೆ, ಬಟ್ ಸ್ವಂತ ಮಗ 24 ವರ್ಷದ ಮಗ ಅಪ್ಪನಿಗೆ ಹೊಡಿತಾನೆ, ಅಪ್ಪನನ್ನ ಮರ್ಡರ್ ಮಾಡೋದಕ್ಕೆ ಒಂದು ಕ್ರಿಮಿನಲ್ ಮೆಂಟಾಲಿಟಿಯನ್ನ ಬೆಳೆಸ್ಕೊಳ್ತಾನೆ. ಅಂದ್ರೆ ನೀವು ಇಂಥದ್ದೊಂದು ಪ್ರಕರಣವನ್ನ ನೀವು ದೇಶ ವಿದೇಶಗಳ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಕ್ರಿಮಿನಲ್ ಮೆಂಟಾಲಿಟೀಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮಗೆ ಗೊತ್ತಿದೆ, ಎಲ್ಲವನ್ನು ತಿಳ್ಕೊಂಡಿದ್ದೀರಾ. ಆದ್ರೆ ಇಂಥ ಸಂದರ್ಭದಲ್ಲಿ ಮಗ ಅಪ್ಪನನ್ನ ಕೊಲ್ಲುವಂತ ಕ್ರೌರ್ಯ ಹೇಗೆ ಬರುತ್ತೆ ಅಂತ ನೋಡಿ. ಒಂದು ಡೆಫಿನೆಟ್ಲಿ ಇಲ್ಲಿ there is a total breakdown in the family unit. ಅಂದ್ರೆ ಈ ಒಂದು ಎಮೋಷನಲ್ ಬ್ರೇಕ್ ಡೌನ್ ಇದೆ. ಆ ಎಮೋಷನಲ್ ಬ್ರೇಕ್ ಡೌನ್ ಬಿಟ್ರೇಯಲ್ ಕಾಣಿಸ್ತಾ ಇದೆ. ಸೊ ಏನೋ ತಂದೆ ಮತ್ತು ತಾಯಿಯ ಸಂಬಂಧದಲ್ಲಿ ಒಂದು ದೊಡ್ಡ ಬಿಟ್ರೇಯಲ್ಲಿ ಮೇಬಿ ಎ ಪ್ರೊವೋಕಿಂಗ್ ಫ್ಯಾಕ್ಟರ್. ಸೊ ಅದರಿಂದ ಇವರೇ ಆಕ್ಚುಲಿ ನನಗೆ ಇನ್ನೂ ಒಂದು ಅನುಮಾನ, ದಿಸ್ ಇಸ್ ಜಸ್ಟ್ ಮೇ ನಾಟ್ ಬಿ ಟ್ರೂ ಆರ್ ಮೇ ನಾಟ್ ಬಿ ಟ್ರೂ, ಇವರು ರಿಯಲ್ ತಂದೆನಾ ಇಲ್ಲ ಅಂತ ದಟ್ ಇಸ್ ಆಲ್ಸೋ ಟು ಬಿ ಇನ್ವೆಸ್ಟಿಗೇಟೆಡ್. ಸೊ ಇಫ್ ಇಟ್ ಇಸ್ ಅ ರಿಯಲ್ ಫಾದರ್ ದೆನ್ ಆರ್ ಮೇ ಬಿ ಅ ಡಿಫರೆಂಟ್, ದಟ್ ಆಲ್ಸೋ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಈಗ ನಾನು ಹೇಳ್ತೇನೆ. ಸೊ ಇನ್ನೊಂದು ಏನಂದ್ರೆ ತಂದೆ ಎಗೇನ್ಸ್ಟ್ ಆಗಿ ಈ ರೀತಿ ಎಮೋಷನ್ಸ್ ಬರ್ಬೇಕಂದ್ರೆ ಕಾರಣ ಏನು ಅಂದ್ರೆ ದಟ್ ಶುಡ್ ಬಿ ಅ ಸಿವಿಯರ್ ಲೆವೆಲ್ ಆಫ್ ಬಿಟ್ರೇಯಲ್ ಫ್ರಮ್ ಇನ್ ದ ಪೇರೆಂಟಿಂಗ್. ಸೊ ಆ ಸಿವಿಯರ್ ಇನ್ನೊಂದು ದಿಸ್ ಇಸ್ ಒನ್ ಫ್ಯಾಕ್ಟರ್. ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ ಈಗ ದ ಸನ್ ಇನ್ಸ್ಟೆನ್ಸ್ ಮೇ ಬಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸಮ್ ಡ್ರಗ್ಸ್ ಆರ್ ಸಮ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಈ ತರ ಒಂದು. ಸೊ ಈ ತರದ್ದು ಎರಡರಲ್ಲಿ ಇನ್ನು ಮೂರನೇ ಕಾರಣ ಅಂದ್ರೆ ಇನ್ ನಾಟ್ ಬಿ ಫಾದರ್.
biological father release ಸಾಧ್ಯ ಇಲ್ಲ ಅಂತ. Definitely these three factors will be existing in this case. So ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, he may not be a biological father, ಒಂದು, or there will be a betrayal in the total parenting relationship, second. Third factor is substance abuse. He itself may be under substance abuse. ಈ ಮೂರು ಫ್ಯಾಕ್ಟರ್ ಯಾವುದಾದ್ರು ಒಂದು ಡೆಫಿನೆಟ್ಲಿ ನಿಜ ಆಗಿರಬೇಕು. ದಟ್ಸ್ ವೈ ದಿಸ್ ಸಾರ್ಟ್ ಆಫ್ ಇನ್ಸಿಡೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್. ಖಂಡಿತ ಭಾವರೇ ಪ್ರಮುಖವಾದ ಡಾಕ್ಟರ್ ದಿನೇಶ್ ಅವರು ಪ್ರಮುಖವಾದ ಮಾತನಾಡಿದ್ರು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ರಕ್ತವನ್ನ ಹಂಚಿಕೊಂಡಂತ ಮಗ ತಂದೆಯನ್ನ ಕೊಲ್ಲೋದಿಲ್ಲ ಅಂತ. ಅದಕ್ಕೇನೆ ಅವರು ಈಗ ದಿನೇಶ್ ರಾವ್ ಡೌಟ್ ಪಡ್ತಾ ಇರೋದು, ಈಸ್ ಎ ಬಯಾಲಜಿಕಲ್, ನಿಜವಾಗ್ಲೂ ಕೂಡ ಅವರು ಬಯಾಲಜಿಕಲ್ ಆಗಿ ಅಪ್ಪ ಆಗಿದ್ರ, ಬಯಾಲಜಿಕಲ್ ಫಾದರ್ ಅನ್ನೋ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸ್ತಾರೆ. ಹೌದಾ, ಒಬ್ಬ ಮಗ ರಕ್ತವನ್ನ ಹಂಚಿಕೊಂಡು ಹುಟ್ಟಿದ್ರೆ ಈ ರೀತಿಯಾದಂತಹ ಕ್ರೌರ್ಯ ಅಪ್ಪನ ಮೇಲೆ ಬರೋದಕ್ಕೆ ಸಾಧ್ಯವಾ? ಇದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಬಟ್ ಅವ್ರು ಹೇಳೋ ಒಂದು ಅನುಮಾನ ಸರಿ ಇದೆ ಅಂತ ಅನ್ಸಲ್ವಾ? ಅಲ್ಲ, ಅವ್ರದ್ದು ಅನುಮಾನ ಕರೆಕ್ಟ್ ಇದೆ. ಅದನ್ನು ಈಗ DNA ಚೆಕಪ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ ಮಗ ಹೌದಾ ಅಲ್ವಾ. DNA ಚೆಕಪ್ ಮಾಡಿದ್ರು ತಂದೆದು ಇವ್ರದ್ದು ಅದ್ರಲ್ಲೂ ಕೂಡ ಬ್ಲಡ್ ಅದು ಕೂಡ ಬೇಕಾಗುತ್ತೆ. ಏನೇ ಇರಲಿ ಅದೊಂದು ಡೌಟ್ ಅವ್ರು ಮಾಡಿರ್ಬೋದು, ಕರೆಕ್ಟ್ ಇರುತ್ತೆ. ಆದರೆ ಮಗನ ತಂದೆ ಮಗನ್ನ, ಗಂಡ ಹೆಂಡತಿನ, ಅಥವಾ ಎಷ್ಟೋ ಜನ ತಾಯಂದ್ರೆ ತನ್ನ ಸ್ವಂತ ಮಕ್ಕಳನ್ನು ಕೊಳ್ಳುವಂಥದ್ದು ಬಹಳಷ್ಟಿದೆ. ಮತ್ತು ತಂದೆ ಕೂಡ ಮಕ್ಕಳನ್ನು ಸಾಯಿಸೋದು ಕೂಡ ಉದಾಹರಣೆಗಳು ಬಹಳ ಇದೆ. ಆಗುದಿಲ್ಲ ಅಂತ ಏನು ನಾವು ಮಾಡೋಕ್ಕಾಗಲ್ಲ. ಒಬ್ಬ ನಿಜವಾದ ಮಗನೇ ಆಗಿದ್ರೆ ತಂದೆನ ಸಾಯಿಸಲ್ಲ. ಅದು ಅಲ್ಲ, ಇತ್ತೀಚೆಗೆ ನೀವು ಹೇಳಿದಾಗ ಹೌದು, ಕರೆಕ್ಟ್. ತಾಯಿ ಮಕ್ಕಳನ್ನ ಸಾಯಿಸುವಂತ ಉದಾಹರಣೆ ಇದೆ. ಯಾವ ಕಾರಣಕ್ಕೆ? ಬಡತನಕ್ಕೆ, ಮಕ್ಕಳನ್ನ ಸಾಕೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ, ಇನ್ನೇನೋ ಕಿರುಕುಳದ ಕಾರಣಕ್ಕೆ ಏನೋ ಸಾಯಿಸಬಹುದು. ಆದ್ರೆ ಹಣಕ್ಕಾಗಿ ಇಲ್ಲ, ಏನಿಲ್ಲ. ಈಗ ಇದೇ ಒಂದು ಹೆಣ್ಮಗಳು ತಾವು ಬೇರೆ ಒಂದು ಅನೈತಿಕ ಸಂಬಂಧ ಇಟ್ಟುಕೊಂಡ ಕಾರಣ ತನ್ನ ಮಕ್ಕಳನ್ನೇ ಸಾಯಿಸಿ, ಯಾರ ಜೊತೆಯಲ್ಲಿ ಯಾರು ನೆಕ್ಸ್ಟ್ ಅವರಿಗೆ ಸಂಬಂಧ ಇತ್ತು ಆ ಸಂಬಂಧ ಜೊತೆ ಸೇರ್ಕೊಂಡು ಹೆಂಡತಿ ಮತ್ತು ತನ್ನ ಮಕ್ಕಳೇ ಯಾರಿದ್ರು ಕೂಡ ಸಾಯಿಸಿದ ಉದಾಹರಣೆಗಳು ಬೇಕಾದಷ್ಟಿದೆ. ಇಲ್ಲ ಅಂತಿಲ್ಲ. ಈಗ ಅವ್ರು ಡಾಕ್ಟರ್ ಒಂದು ಹೇಳಿದ್ದು ಕೂಡ ಕರೆಕ್ಟ್ ಇರ್ಬೋದು. ಯಾಕಂದ್ರೆ ಅಂತ ಒಂದು ಯಾಕಂದ್ರೆ ಅದು ನಮ್ಮಂಥವ್ರದ್ದು ಒಂದು ಭಾವನೆಗಳು. ಇಂಥ ಒಂದು ಮಗ ತಂದೆನ ಸಾಯಿಸ್ತಾನ, ತಂದೆ ಮಗನ ಸಾಯಿಸ್ತಾನ, ಆ ಮಟ್ಟಕ್ಕೆ ಹೋಗ್ತಾರ ಎಂಬುದು ಇದು ಬಾಕಿಯವ್ರದ್ದು ಒಂದು ಯೋದು. ಆದರೆ ಅಂಥದ್ದು ಕೂಡ ಖಂಡಿತ ಆಗ್ತದೆ. ಆ ಮಟ್ಟಕ್ಕೆ ಮಕ್ಕಳು ಬೆಳೆದು ಆ ಥರ ಒಂದು ಸೈಕಾಲಜಿ ಅವ್ರದ್ದು ಇದ್ದು ಆ ಮಟ್ಟಕ್ಕೆ ಹೋದ ನಂತರ, ಒಂದು ಕ್ರಿಮಿನಲ್ ಮೆಂಟಾಲಿಟಿ ಬೆಳೆದ ನಂತರ ತಂದೆನ ಮಗನೂ ಮಾಡ್ತಾನೆ, ಮಗನ ತಂದೆನೂ ಮಾಡ್ತಾನೆ, ಗಂಡ ಹೆಂಡತಿನೂ ಮಾಡ್ತಾನೆ, ತಾಯಿಯಾದ ಮಕ್ಕಳು ಮಾಡೋದು ಕೂಡ ಬೇಕಾದಷ್ಟು ಪ್ರಕರಣಗಳು ವರದಿಯಾಗಿದೆ. ಇಲ್ಲ ಅಂತಿಲ್ಲ. ಅವ್ರದ್ದು ಒಂದು ಅಭಿಪ್ರಾಯ ನಿಜ ಅಲ್ಲ ಅಂತ ಹೇಳಕ್ಕಾಗಲ್ಲ. ಅಲ್ಲ, ಪ್ರಮುಖವಾಗಿ ನಿರಂಜನ್ ಭಟ್ ಏನು ಜ್ಯೋತಿಷ್ ಇದ್ದಾನೆ, ಅವನು ಯಾಕೆ ವಜ್ರದ ಹರಳನ್ನು ನುಂಗಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾನೆ? ಯಾಕೆ ಅವನಿಗೆ ಗಿಲ್ಟ್ ಕಾಡ್ತಾ? ಇಷ್ಟೆಲ್ಲ ಕ್ರಿಮಿನಲ್ ಮೈಂಡ್ ಅನ್ನ ಓಡಿಸಿದಂತ ವ್ಯಕ್ತಿಗೆ ಗಿಲ್ಟ್ ಕಾಡ್ತಾ, ಅಥವಾ ನಿಜಕ್ಕೂ ಕೂಡ ಸೂಸೈಡ್ ಅಟೆಂಪ್ಟ, ನಾಟಕವ, ಇಲ್ಲೂ ಕೂಡ ಏನೋ ತಪ್ಪಿಸ್ಕೊಂಡು ಹೋಗುವಂತ ಹುನ್ನಾರವ? ಏನಿಲ್ಲ, ಏನಾಗಿದೆ ಅಂದ್ರೆ ಅವನು ಬಹಳ ಇಂಟೆಲಿಜೆಂಟ್ ಅಂತ ಅವನ ತಲೆಯಲ್ಲಿ ಎದ್ದಿರ್ಬೋದು. ಅವನು ಏನು ನಾ ಹೇಳಿದ ಪ್ರಕಾರ, ನಾವು ತಿಳ್ಕೊಂಡ ಪ್ರಕಾರ ಈ ಕ್ರಿಮಿನಲ್ ಮ್ಯಾಗಝಿನು, ಪೇಪರು ಇದನ್ನೆಲ್ಲ ಓದ್ಕೊಂಡು ಹೇಗೆ ಒಂದು ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಬೇಕು ಅಂತ ಬಹಳ ಓದಿದ್ದಾನೆ. ಅವನದೊಂದು ಡೈರೆಕ್ಷನ್ ಮೇಲೇ ಈ ಎವಿಡೆನ್ಸ್ ಎಲ್ಲ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾಶ ಆಗ್ಲಿಕ್ಕೆ ಬಹಳಷ್ಟು ನಾಶ ಮಾಡಿದ್ದಾರೆ. ಆದ್ರೂ ಸಿಕ್ಕಿ ಬಿದ್ದೇನಲ್ಲ ಅಂತ ಹೇಳ್ಕೊಂಡು ಅವನಿಗೆ ನಾನು ಬಚಾವಾಗ್ತೀನಿ, ನಾನು ಇದು ಹೊರಗೆ ಬರಲ್ಲ, ಕಾನ್ಫಿಡೆನ್ಸ್ ಇತ್ತು, ಏಕ್ದಮ್ ಇದು ಹೊರಗೆ ಬಿತ್ತಲ್ಲ, ಬಿದ್ದ ಕೂಡಲೇ ಅವನು ಆವಾಗಲೇ ಡಿಪ್ರೆಸ್ ಆಗ್ಬಿಡ್ತಾನೆ. ಡಿಪ್ರೆಸ್ ಆದ್ರೆ ಇನ್ನು ಬೇರೆ ದಾರಿಲ್ಲ. ಸಮಾಜ, ಮಾನ, ಮರ್ಯಾದೆ, ಗೌರವ, ಇದು ಫ್ಯಾಮಿಲಿ ಇದೆಲ್ಲ ಬರುತ್ತೆ. ಆವಾಗ ಅದನ್ನು ಕೂಡ ಓದಿದಾನೆ. ಈ ವಜ್ರದ ಉಂಗುರ ತಿಂದ್ರೆ ವಜ್ರ, ಇವನೇನು ಉಂಗುರ ತಿಂದಾನೆ, ಬರೀ ವಜ್ರ ತಿಂದ್ರೆ ಅಂತಂದ್ರೆ ಮೋಸದ. ನಿಮಗೆ ಭಾಸ್ಕರ್ ಶೆಟ್ಟಿ ಪ್ರಕರಣದಲ್ಲಿ ನೀವು ವೆಬ್ಸೈಟ್, ಇಂಟರ್ನೆಟ್ ನಲ್ಲೂ ಕೂಡ ಸಾಲು ಮಂಗಳೂರಿನಲ್ಲಿ ಎಲ್ಲೆಲ್ಲೋ ವಿದೇಶಗಳಿರುವಂತವರೆಲ್ಲರೂ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ. ಈ ನವನೀತ್ ಮತ್ತೆ ರಾಜೇಶ್ವರಿ ಜೊತೆಗೆ ಭಟ್ ಇವರೆಲ್ಲರೂ ಕೂಡ ದೃಶ್ಯಂ ಫಿಲಂನ ಅನುಸರಿಸ್ತಾ ಇದ್ದಾರೆ. ದೃಶ್ಯಂ ಫಿಲಂ ಅಲ್ಲೂ ಕೂಡ ಹೀಗೆ ಒಂದು ಮರ್ಡರ್ ಆಗುತ್ತೆ, ಶವವನ್ನ ನಾಪತ್ತೆ ಮಾಡಿದ್ರೆ ಆರೋಪಿ ತಪ್ಪಿಸ್ಕೋಬಹುದು ಅನ್ನುವ ಥೀಮ್ ಇರುವಂತ ಫಿಲಂ ಅದು. ಸೊ ಹೀಗೆ ಈ ಫಿಲಂ ನೋಡೇ ಇವರು 3 ಜನ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ವೆಬ್ಸೈಟ್ ನಲ್ಲಿ, ಇಂಟರ್ನೆಟ್ ನಲ್ಲೂ ಕೂಡ ಓಡಾಡ್ತಾ ಇದಾವೆ. ಚರ್ಚೆ ಮಾಡೋಣ ಇದ್ರ ಬಗ್ಗೆ ಬ್ರೇಕ್ನ ನಂತರ.